ನಮಸ್ತೆ ಸ್ನೇಹಿತರೆ, ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಇವತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯ ಸ್ವರ್ಗ ನರಕ. ನಮ್ಮ ಪ್ಲೇಸನ್ನು ಅಥವಾ ನಾವಿರೋ ಪ್ಲೇಸು ಸ್ವರ್ಗನೋ ನರಕನೋ ಅನ್ನೋದನ್ನು ಬೇರೆಯವರು ಡಿಸೈಡ್ ಮಾಡಬಾರ್ದು, ಮಾಡೋಕ್ಕೂ ಆಗೋದಿಲ್ಲ, ಅದಕ್ಕೆ ಅವಕಾಶವೂ ನಾವು ಕೊಡಬಾರ್ದು. ಈಗ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಸ್ವರ್ಗದಲ್ಲಿದ್ದಾರೆ, ತೀರಾ ಬಡತನದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ನರಕದಲ್ಲಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಯಾಕೆಂತಂದರೆ ತೀರಾ ಬಡತನದಲ್ಲಿರೋರು ತುಂಬಾ ಖುಷಿಯಾಗಿರ್ತಾರೆ, ಈ ಲಕ್ಸುರಿ ಲೈಫಲ್ಲಿ ಇರೋರಿಗಿಂತಲೂ ತುಂಬಾ ಖುಷಿಯಾಗಿರ್ತಾರೆ. ಯಾಕೆಂತಂದರೆ ಅವರ ಕಮಿಟ್ಮೆಂಟ್ಗಳು ತುಂಬಾ ಸಣ್ಣವಿರ್ತವೆ, ನಿರೀಕ್ಷೆಗಳು ತುಂಬಾ ಕಡಿಮೆ ಇರುತ್ತೆ, ಅವರ ಕನಸುಗಳು ತುಂಬಾ ಚಿಕ್ಕವಿರ್ತವೆ. ಇದ್ದಿದ್ರಲ್ಲೇ ತುಂಬಾ ಖುಷಿಯಾಗಿರ್ತಾರೆ ಅವರು. ಆ ಕಾರಣಕ್ಕೋಸ್ಕರ ಎಲ್ಲರ ಬಗ್ಗೆ ಅಂತ ನಾನು ಹೇಳ್ತಾ ಇಲ್ಲ, ಒಂದಷ್ಟು ಜನರ ಬಗ್ಗೆ ಹೇಳ್ಬೋದು ನಾನು ಅಷ್ಟೇ. ಹಾಗೆಯೇ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿರೋರು ತುಂಬ ಕಂಫರ್ಟಬಲ್ ಆಗಿರ್ತಾರೆ, ಸ್ವರ್ಗದಲ್ಲಿ ಇರೋ ಥರ ಫೀಲ್ ಆಗ್ತಿರ್ತಾರೆ ಅನ್ನೋದೂ ತಪ್ಪಾಗುತ್ತೆ. ಯಾಕೆಂತಂದರೆ ಅವರು ಆ ಲಕ್ಸುರಿ ಲೈಫ್ ಲೀಡ್ ಮಾಡೋಕ್ಕೂ ತುಂಬಾ ಸಫರ್ ಆಗ್ತಿರ್ತಾರೆ. ಅದರ ಒತ್ತಡಗಳು, ಹಾಗೆಯೇ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ಎಲ್ಲವೂ, ಹಾಗೆ ಅವರ ಕಮಿಟ್ಮೆಂಟ್ಗಳು ಕೂಡ ದೊಡ್ಡವಾಗಿರ್ತವೆ. ಎಲ್ಲನೂ ಸೇರಿ ಕೆಲವರು ಕಂಫರ್ಟಬಲ್ ಆಗಿರ್ಬೋದು, ಆದರೆ ಒಂದಷ್ಟು ಜನದ ಬಗ್ಗೆ ಹೇಳಬೇಕಂತಂದರೆ ಆ ಥರ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಖಂಡಿತವಾಗ್ಲೂ. ಅದೇ ಕಾರಣಕ್ಕೋಸ್ಕರ ನಾವು ಇರೋ ಪ್ಲೇಸನ್ನು ಸ್ವರ್ಗನ ನರಕನೋ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಅದನ್ನು ಬೇರೆ ಯಾರೂ ಹೇಳಿ ಆಗುವಂಥದ್ದಲ್ಲ. ಅದು ಯಾರೋ ಒಬ್ಬರು ಇವರು ಸ್ವರ್ಗದಲ್ಲಿದ್ದೀರಿ, ನೀವು ನರಕದಲ್ಲಿದ್ದೀರಿ ಅಂತ ಲೇಬಲ್ ಕೊಟ್ಟ ತಕ್ಷಣ ಅದು ಬದಲಾಗೋದಿಲ್ಲ. ನಮ್ಮ ಲೈಫನ್ನು ಸ್ವರ್ಗವನ್ನಾಗಿ ಮಾಡಿಕೊಳ್ಳೋದು, ನರಕವನ್ನಾಗಿ ಮಾಡಿಕೊಳ್ಳೋದು ಅದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಮನಸ್ಸನ್ನು ಮೊದಲು ಶಾಂತವಾಗಿ ಇಟ್ಕೊಳ್ಬೇಕು, ಅದನ್ನು ಮೊದಲು ಕ್ಲಿಯರ್ ಮಾಡ್ಕೋಬೇಕು. ಆವಾಗ ಆಟೋಮೆಟಿಕಲಿ ನಮ್ಮ ಲೈಫಲ್ಲಿ ಸ್ವರ್ಗವನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು, ನಾವಿರೋ ಪ್ಲೇಸನ್ನು ಸ್ವರ್ಗದ ಥರ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ದಯವಿಟ್ಟು ಬೈಕ್ ಓಡಿಸೋರು ಹೆಲ್ಮೆಟ್ ಹಾಕ್ಕೊಳ್ಳಿ. ಯಾಕೆಂತಂದರೆ ನಿನ್ನೆ ಇಲ್ಲೇ ನನ್ನ ಶಾಪ್ ಹತ್ರನೇ ಒಂದು ಆ್ಯಕ್ಸಿಡೆಂಟ್ ಆಯಿತು, ನೋಡಿರ್ಬೋದು ಎಲ್ಲರೂ. ಹತ್ರನೇ ಒಂದು ಆ್ಯಕ್ಸಿಡೆಂಟ್ ಆಯಿತು, ಬೈಕ್ ಮತ್ತು ಲಾರಿದು. ಅದರಲ್ಲಿ 4 ಜನ, ಗಂಡ ಮತ್ತು 3 ಮಕ್ಕಳು ಸ್ಪಾಟಲ್ಲೇ ಖಾಲಿಯಾಗಿದ್ದಾರೆ. ಹೆಂಡತಿ ಆಸ್ಪತ್ರೆಯಲ್ಲಿದ್ದಾರೆ, ತುಂಬ ಸೀರಿಯಸ್ ಇದೆ ಅವರಿಗೂ ಕೂಡ. ಯಾರೂ ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಎಲ್ಲರಿಗೂ ತಲೆಗೆ ಪೆಟ್ಟಾಗಿಯೇ ಸತ್ತೋಗ್ಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ವಿಕಾರವಾಗಿ, ನೋಡೋಕ್ಕೆ ಆಗಲ್ಲ ಅನ್ನೋಷ್ಟು ಇದಾಗ್ಬಿಟ್ಟಿತ್ತು. ನೋಡಿದ್ರೆ ನಿದ್ದೆನೇ ಬರಲಿಲ್ಲ ರಾತ್ರಿ ಇಡೀ, ಹಾಗಾಗಿಬಿಟ್ಟಿತ್ತು. ಹೆಲ್ಮೆಟ್ ಹಾಕ್ಕೊಳ್ಳಿ. ಯಾಕೆ ತುಂಬಾ ಫಾಸ್ಟಾಗಿ ಗಾಡಿ ಓಡಿಸೋದಾಗಲಿ, ಈಗೊಂದು ಫ್ಯಾಷನ್ ಶುರುವಾಗಿದೆ ಕೈಯಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗುವಂಥದ್ದು. ಒಂದು ಸಲ ನಮ್ಮ ಪ್ರಾಣ ಹೋಗ್ಬಿಡ್ತಂದರೆ ನಾವು ಯಾರಿಗೆ ದಂಡ ಕಟ್ಟಿದ್ರು, ಏನೇ ಮಾಡಿದ್ರು, ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಅದು ವಾಪಸ್ ಬರೋದಿಲ್ಲ. ದಂಡ ಕಟ್ಟಬೇಕಾಗುತ್ತೆ, ಎಲ್ಲೋ ಪೊಲೀಸರು ಹಿಡಿತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಹೆಲ್ಮೆಟ್ ಹಾಕಬೇಡಿ. ನಿಮ್ಮ ಮನೆಯವರಿಗೋಸ್ಕರ, ನಿಮ್ಮವರಿಗೋಸ್ಕರ, ನಿಮಗಾಗಿ ಒಂದು ಜೀವ ಮಿಡುತ್ತಿರುತ್ತೆ. ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಆ ಥರ ಮಕ್ಕಳಾಗಿರ್ಬೋದು, ನಿಮಗೋಸ್ಕರನೇ ಬದುಕ್ತಿರ್ತಾರೆ, ಅಥವಾ ನಿಮ್ಮನ್ನು ನಂಬಿಕೊಂಡೇ ಬದುಕೋರು ಇರ್ಬೋದು. ಆ ಕಾರಣಕ್ಕೋಸ್ಕರ ನಿಮಗಲ್ಲದೆ ಹೋದರೂ ನಿಮ್ಮವರಿಗೋಸ್ಕರ ನೀವು ನಿಮ್ಮನ್ನು ಸೇಫ್ ಮಾಡ್ಕೊಳ್ಳಿ ದಯವಿಟ್ಟು. ಅಷ್ಟು ಚಿಕ್ಕ ಮಗುವಿನಿಂದ ಅಷ್ಟು ದೊಡ್ಡವರನ್ನಾಗಿ ಮಾಡೋದಕ್ಕೆ ಅವರು ಎಷ್ಟು ಸಫರ್ ಆಗಿರ್ತಾರೆ, ಎಷ್ಟು ತೊಂದರೆ ಅನುಭವಿಸಿರ್ತಾರೆ. ಆದರೆ ಈ ಥರ ಅವರು ಬದುಕಿದ್ದಾಗಲೇ, ಅಪ್ಪ ಅಮ್ಮ ಬದುಕಿದ್ದಾಗಲೇ ಅವರ ಕಣ್ಣೆದುರು ಈ ಥರ ಆದಾಗ ಅವರು ಯಾವ ಥರ ಅದನ್ನು ಸಹಿಸ್ಕೋಬೇಕು ಅಂತಲೇ ಗೊತ್ತಾಗೋದಿಲ್ಲ. ದಯವಿಟ್ಟು ಆದಷ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ. ಸಾಯೋ ಟೈಮ್ ಬಂದಾಗ ಅದನ್ನು ಯಾರಿಂದಲೂ ತಡೆ ಹಿಡಿಯೋದಕ್ಕಾಗೋದಿಲ್ಲ, ಅದು ಸತ್ಯ. ಆದರೂ ನಮ್ಮ ಸುರಕ್ಷತೆ ಬಗ್ಗೆ ನಾವು ಮೊದಲನೇದಾಗಿ ಕಾಳಜಿ ವಹಿಸ್ಕೊಳ್ಬೇಕು. ಅವರು ಪೊಲೀಸರು ಹಿಡಿತಾರೆ, ಅವ್ರು ದಂಡ ಕಟ್ಟಿಸ್ಕೋತಾರೆ, ಅಲ್ಲಿ ದಂಡ ಕಟ್ಟಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀವು ಹಾಕೋಬೇಡಿ. ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿರಲಿ. ಅದಕ್ಕೆ ಮೀರಿ ಏನೋ ಆಯಿತು ಅಂದರೆ ಅದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಂತ ನಾವು ದೇವರಿದ್ದಾನೆ ಅಥವಾ ಆಗೋದಿದ್ದರೆ ಆಗೇ ಬಿಡುತ್ತೆ ಅನ್ನೋ ಥರ ನಾವು ಕೇರ್ಲೆಸ್ ಆಗಿ ಇರೋಕ್ಕಾಗೋದಿಲ್ಲ, ಇರಬಾರ್ದು ಕೂಡ. ಆದಷ್ಟು ನಮ್ಮ ಲೈಫನ್ನು ನಾವು ರಕ್ಷಿಸ್ಕೊಳ್ಳೋಣ, ಸೆಕ್ಯೂರ್ ಮಾಡ್ಕೊಳ್ಳೋಣ.
ದಯವಿಟ್ಟು ಹೆಲ್ಮೆಟ್ ಧರಿಸಿ, ಇದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ಹಾಗೆ ಎಲ್ಲರೂ ಮನಸ್ಸನ್ನು ಮನೆಯನ್ನು ಸ್ವರ್ಗವನ್ನಾಗಿರಿಸ್ಕೊಳ್ಳಿ. ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ನಾನು. ಅಲ್ಲಿವರೆಗೂ ವಿರಾಮ, ಸಣ್ಣದೊಂದು ವಿರಾಮ. ಥ್ಯಾಂಕ್ ಯು. ಬಾಯ್ ಬಾಯ್.